ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಬ್ರಹ್ಮಾಂಡದ ಗ್ರಹಗಳ ಮಂಡಲದಲ್ಲಿ ಪ್ರತಿಕ್ಷಣವೂ ನಡೆಯುವ ಬದಲಾವಣೆಗಳು ನಮ್ಮ ಜೀವನದ ಮೇಲೆ ಅಪಾರ ಪ್ರಭಾವ ಬೀರುತ್ತವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಪ್ರಮುಖ ಹಾಗೂ ಶುಭ ಗ್ರಹ ಎಂದು ಪರಿಗಣಿಸಲ್ಪಟ್ಟಿರುವ ಗ್ರಹಗಳ ರಾಜಕುಮಾರ ಎಂದೇ ಖ್ಯಾತನಾದ ಬುಧದೇವನು ತನ್ನ ಚಲನೆಯನ್ನು ಬದಲಾಯಿಸುತ್ತಿದ್ದಾನೆ. ಹೌದು, ಇದೇ ಜೂನ್ 30, 2026ರಂದು ಬುಧನು ಕಟಕ ರಾಶಿಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನು ಅಂದರೆ ವಕ್ರಿ ಚಲನೆಯನ್ನು ಆರಂಭಿಸಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ನಿಯಮಗಳ ಪ್ರಕಾರ ಬುಧ ಗ್ರಹವನ್ನು ಬುದ್ಧಿಶಕ್ತಿ, ಚತುರತೆ, ಮಾತುಗಾರಿಕೆ, ವ್ಯಾಪಾರ, ವ್ಯವಹಾರ, ತರ್ಕ ಮತ್ತು ಸಂವಹನದ ಕಾರಕ ಎಂದು ಕರೆಯಲಾಗುತ್ತದೆ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಬುಧನು ಬಲಶಾಲಿಯಾಗಿದ್ದರೆ ಆತ ಅದ್ಭುತ ಮಾತುಗಾರನಾಗುತ್ತಾನೆ, ವ್ಯಾಪಾರದಲ್ಲಿ ಕೋಟಿ ಕೋಟಿ ಸಂಪಾದಿಸುತ್ತಾನೆ. ಆದರೆ ಇದೀಗ ಕಟಕ ರಾಶಿಯಲ್ಲಿ ಆಗುತ್ತಿರುವ ಈ ಹಿಮ್ಮುಖ ಸಂಚಾರವು ಇಡೀ 12 ರಾಶಿಗಳ ಮೇಲೆ ಮಿಶ್ರ ಪ್ರಭಾವ ಬೀರಲಿದೆ. ಕೆಲವು ರಾಶಿಗಳ ಜನರು ಈ ಅವಧಿಯಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಆದರೆ ಇನ್ನೂ ಕೆಲವು ರಾಶಿಗಳಿಗೆ ಈ ಸಮಯವು ಚಿನ್ನದ ಕಾಲ ಎಂದರೆ ತಪ್ಪಾಗಲಾರದು. ಹೌದು ವೀಕ್ಷಕರೇ, ಜೂನ್ 30ರಿಂದ ಆರಂಭವಾಗುವ ಈ ಬುಧನ ವಕ್ರಿ ಚಲನೆಯಿಂದಾಗಿ ಯಾವ 5 ರಾಶಿಗಳಿಗೆ ಸೇರಿದ ಜನರ ಅದೃಷ್ಟದ ಬಾಗಿಲು ತೆರೆಯಲಿದೆ, ಯಾರಿಗೆ ಅಪಾರ ಧನಲಾಭವಾಗಲಿದೆ, ಯಾರೆಲ್ಲ ಹೊಸ ಅವಕಾಶಗಳನ್ನು ಪಡೆದು ಜೀವನದಲ್ಲಿ ಯಶಸ್ಸಿನ ಶಿಖರ ಏರಲಿದ್ದಾರೆ ಎಂಬುದರ ಸಂಪೂರ್ಣ ಇಂಚಿಂಚು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯಲಿದ್ದೇವೆ. ನಿಮ್ಮ ರಾಶಿಯು ಇದರಲ್ಲಿರಬಹುದು. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಮುಖ್ಯ ವಿಷಯಕ್ಕೆ ಬರುವ ಮುನ್ನ ಈ ಹಿಮ್ಮುಖ ಸಂಚಾರ ಅಥವಾ ವಕ್ರಿ ಚಲನೆ ಅಂದರೆ ಏನು ಎಂಬುದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯದ ಪ್ರಕಾರ ಯಾವುದೇ ಗ್ರಹವು ನೇರವಾಗಿ ಚಲಿಸದೆ ಭೂಮಿಯಿಂದ ನೋಡಿದಾಗ ಹಿಂದಕ್ಕೆ ಚಲಿಸುತ್ತಿರುವಂತೆ ಭಾಸವಾಗುವುದನ್ನು ವಕ್ರಿ ಚಲನೆ ಎನ್ನಲಾಗುತ್ತದೆ. ಬುಧನು ಕಟಕ ರಾಶಿಗೆ ಪ್ರವೇಶಿಸಿ ಅಲ್ಲಿ ಹಿಮ್ಮುಖನಾಗುತ್ತಿದ್ದಾನೆ. ಕಟಕ ರಾಶಿಯು ಚಂದ್ರನ ಒಡೆತನದ ರಾಶಿಯಾಗಿದೆ. ಚಂದ್ರನು ಮನಸ್ಸಿನ ಕಾರಕ, ಬುಧನು ಬುದ್ಧಿಯ ಕಾರಕ. ಮನಸ್ಸು ಮತ್ತು ಬುದ್ಧಿಯ ಈ ಸಮಾಗಮನದಲ್ಲಿ ಬುಧನ ವಕ್ರಿ ಚಲನೆ ಆಗುತ್ತಿರುವುದರಿಂದ ಇದು ನಮ್ಮ ಆಲೋಚನಾ ಶಕ್ತಿಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಹಳೆಯ ಯೋಜನೆಗಳನ್ನು ಮರುಪರಿಶೀಲಿಸಲು, ಸ್ಥಗಿತಗೊಂಡ ಕೆಲಸಗಳನ್ನು ಪುನಃ ಆರಂಭಿಸಲು ಇದು ಅತ್ಯುತ್ತಮ ಸಮಯ. ಈ ಮಹತ್ವದ ಬದಲಾವಣೆಯಿಂದಾಗಿ ಯಾವ 5 ರಾಶಿಗಳ ಅದೃಷ್ಟ ಬದಲಾಗಲಿದೆ ಎಂದು ಈಗ ಒಂದೊಂದಾಗಿ ನೋಡೋಣ. ವೃಷಭ ರಾಶಿ. ಈ ಪಟ್ಟಿಯಲ್ಲಿ ಮೊದಲನೆಯದಾಗಿ ಬರುವ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರ ಜನರಿಗೆ ಈ ಅವಧಿಯು ಅತ್ಯಂತ ಆನಂದದಾಯಕ ಹಾಗೂ ನೆಮ್ಮದಿಯಿಂದ ಕೂಡಿರಲಿದೆ. ಆರ್ಥಿಕ ಜೀವನ ಮತ್ತು ಧನ ಲಾಭ. ಬುಧನ ವಿಶೇಷ ಅನುಗ್ರಹದಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಗಣನೀಯ ಸುಧಾರಣೆ ಕಂಡುಬರಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ. ಉದಾಹರಣೆಗೆ, ನೀವು ಯಾರಿಗಾದರೂ ಹಣ ನೀಡಿ ಅದು ವಾಪಸ್ ಬಾರದೆ ಕಷ್ಟಪಡುತ್ತಿದ್ದರೆ ಈ ಅವಧಿಯಲ್ಲಿ ಆ ಹಣ ನಿಮ್ಮ ಕೈ ಸೇರಲಿದೆ. ಕೆಲಸ ಮತ್ತು ಉದ್ಯೋಗ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ದೊರೆಯಲಿದೆ.
ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ನಿಮ್ಮದಾಗಲಿದೆ. ಆಸ್ತಿ ಮತ್ತು ವಾಹನ ಯೋಗ. ಬಹಳ ದಿನಗಳಿಂದ ಸ್ವಂತ ಮನೆ ಕಟ್ಟಬೇಕು ಅಥವಾ ಹೊಸ ವಾಹನ ಖರೀದಿಸಬೇಕು ಎಂದುಕೊಂಡಿರುವ ವೃಷಭ ರಾಶಿಯವರ ಕನಸು ಜೂನ್ 30ರ ನಂತರ ನನಸಾಗುವ ಹಾದಿ ಸುಗಮವಾಗುತ್ತದೆ. ಆರೋಗ್ಯ ಮತ್ತು ಕುಟುಂಬ. ಕುಟುಂಬದಲ್ಲಿ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಶಾಂತಿ ನೆಲೆಸುತ್ತದೆ. ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ಬಹಳ ಉತ್ತಮವಾಗಿದ್ದು, ದೀರ್ಘಕಾಲದ ಕಾಯಿಲೆಗಳಿಂದ ಉಪಶಮನ ಸಿಗಲಿದೆ. ಕಟಕ ರಾಶಿ. ನಮ್ಮ ಪಟ್ಟಿಯಲ್ಲಿರುವ 2ನೇ ರಾಶಿ ಕಟಕ ರಾಶಿ. ಹೌದು, ಬುಧನ ಈ ಹಿಮ್ಮುಖ ಸಂಚಾರವು ಕಟಕ ರಾಶಿಯಲ್ಲಿಯೇ ಸಂಭವಿಸುತ್ತಿರುವುದರಿಂದ ಇದರ ನೇರ ಮತ್ತು ಸಕಾರಾತ್ಮಕ ಪ್ರಭಾವ ನಿಮ್ಮ ಮೇಲಿರಲಿದೆ. ನಿಮ್ಮ ಆದಾಯದಲ್ಲಿ ಭಾರಿ ಹೆಚ್ಚಳವಾಗುವ ಯೋಗವಿದೆ. ವ್ಯಾಪಾರ ಮತ್ತು ಹೊಸ ಯೋಜನೆಗಳು. ವ್ಯಾಪಾರಸ್ಥರಿಗೆ ಈ ಅವಧಿಯು ವರದಾನವಾಗಲಿದೆ. ಹಿಂದೆ ಅರ್ಧಕ್ಕೆ ನಿಂತುಹೋಗಿದ್ದ ಯೋಜನೆಗಳನ್ನು ಪುನಃ ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ. ಹೊಸ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಹಿರಿಯರ ಸಲಹೆ ಪಡೆದು ಮುಂದುವರಿಯಿರಿ. ಅದ್ಭುತ ಲಾಭ ಕಾಯ್ದಿರಿಸಿದೆ. ಹಳೆಯ ಹೂಡಿಕೆಗಳಿಂದ ಲಾಭ. ಹಿಂದೆ ನೀವು ಮಾಡಿದ್ದ ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲಿನ ಹೂಡಿಕೆಗಳಿಂದ ಈ ಸಮಯದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ನಿಮ್ಮ ಕೈ ಸೇರಲಿದೆ. ವಿದ್ಯಾರ್ಥಿಗಳು ಮತ್ತು ಪ್ರೇಮ ಜೀವನ. ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಲಿದ್ದು, ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಲಿದ್ದಾರೆ. ಇನ್ನು ಪ್ರೇಮ ಜೀವನದಲ್ಲಿ ಮಧುರತೆ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಇದ್ದ ಮುನಿಸು ದೂರವಾಗಿ ಪರಸ್ಪರ ಅರಿವು ಹೆಚ್ಚುತ್ತದೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆದು ಸಂತೋಷದ ವಾತಾವರಣ ಇರಲಿದೆ. ಸಿಂಹರಾಶಿ. ಈ ಪಟ್ಟಿಯಲ್ಲಿರುವ 3ನೇ ರಾಶಿ ಸೂರ್ಯನ ಒಡೆತನದ ಸಿಂಹರಾಶಿ. ಸಿಂಹರಾಶಿಯ ಜನರಿಗೆ ಬುಧನ ವಕ್ರಿ ಚಲನೆಯಿಂದಾಗಿ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಬರಲಿವೆ. ಅದು ಕೂಡ ಶುಭ ಸುದ್ದಿಯೊಂದಿಗೆ. ವೃತ್ತಿ ಜೀವನ ಮತ್ತು ಉದ್ಯೋಗ ಬದಲಾವಣೆ. ನೀವು ಪ್ರಸ್ತುತ ಮಾಡುತ್ತಿರುವ ಕೆಲಸದಲ್ಲಿ ಬೇಸರಗೊಂಡು ಹೊಸ ಕೆಲಸ ಹುಡುಕುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಅತ್ಯುತ್ತಮ ಉದ್ಯೋಗಾವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಉನ್ನತ ಹುದ್ದೆ ಮತ್ತು ಸಂಬಳ ಹೆಚ್ಚಳದ ಶುಭ ಸುದ್ದಿ ಸಿಗಲಿದೆ. ವಿದೇಶಿ ಸಂಪರ್ಕ ಮತ್ತು ಯಶಸ್ಸು. ಯಾರೆಲ್ಲ ವಿದೇಶಕ್ಕೆ ಸಂಬಂಧಿಸಿದ ವ್ಯವಹಾರ ಮಾಡುತ್ತಿದ್ದಾರೋ ಅಥವಾ ಐಟಿ, ರಫ್ತು ಆಮದು ಉದ್ಯಮದಲ್ಲಿದ್ದಾರೋ ಅವರಿಗೆ ಈ ಸಮಯದಲ್ಲಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಆರ್ಡರ್ಗಳು ಸಿಗುವ ಸಾಧ್ಯತೆ ಇದೆ. ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಗೌರವ. ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ, ಖ್ಯಾತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. 4 ಜನರಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ದೊರೆಯಲಿದೆ. ಧನ ಲಾಭದ ಹೊಸ ಮಾರ್ಗಗಳು ಮುಕ್ತವಾಗಲಿವೆ. ಕನ್ಯಾ ರಾಶಿ. ನಮ್ಮ ಪಟ್ಟಿಯಲ್ಲಿರುವ 4ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿಯೇ ಬುಧನಾಗಿರುವುದರಿಂದ ಕಟಕ ರಾಶಿಯಲ್ಲಿ ಬುಧನ ಈ ಚಲನೆಯು ನಿಮಗೆ ಅತ್ಯುನ್ನತ ಪದವಿ ಮತ್ತು ಅಧಿಕಾರವನ್ನು ತಂದುಕೊಡಲಿದೆ. ಉನ್ನತ ಪದವಿ ಮತ್ತು ಹೊಸ ಜವಾಬ್ದಾರಿ. ಉದ್ಯೋಗದಲ್ಲಿರುವ ಕನ್ಯಾ ರಾಶಿಯವರಿಗೆ ಪ್ರಮೋಷನ್ ಸಿಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಕಚೇರಿಯಲ್ಲಿ ಹೊಸ ಮತ್ತು ದೊಡ್ಡ ಜವಾಬ್ದಾರಿಗಳನ್ನು ನಿಮ್ಮ ಹೆಗಲಿಗೆ ಹಾಕಬಹುದು. ಇದನ್ನು ನೀವು ಯಶಸ್ವಿಯಾಗಿ ನಿಭಾಯಿಸಿ ಹಿರಿಯರ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ. ಸರ್ಕಾರಿ ಕೆಲಸಗಳು ಪೂರ್ಣ. ಬಹಳ ದಿನಗಳಿಂದ ಕೋರ್ಟ್ ಕಚೇರಿ ಅಥವಾ ಸರ್ಕಾರಿ ಇಲಾಖೆಗಳಲ್ಲಿ ಸಿಲುಕಿಕೊಂಡಿದ್ದ ನಿಮ್ಮ ಕೆಲಸಗಳು
ಯಾವುದೇ ಅಡೆತಡೆಯಿಲ್ಲದೆ ಸುಲಭವಾಗಿ ಪೂರ್ಣಗೊಳ್ಳಲಿವೆ. ವ್ಯಾಪಾರದಲ್ಲಿ ಲಾಭ ಮತ್ತು ಕೌಟುಂಬಿಕ ಬೆಂಬಲ. ಹೊಸ ವ್ಯಾಪಾರ ಆರಂಭಿಸಲು ಬಯಸುವವರಿಗೆ ಇದು ಸುಸಮಯ. ಈ ಅವಧಿಯಲ್ಲಿ ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ನಿಮ್ಮ ಹೆತ್ತವರ ಮತ್ತು ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗಲಿದೆ. ಇದು ನಿಮ್ಮ ಯಶಸ್ಸನ್ನು ಮತ್ತಷ್ಟು ಸುಲಭಗೊಳಿಸುತ್ತದೆ. ಕುಂಭರಾಶಿ. ಈ ಪಟ್ಟಿಯಲ್ಲಿರುವ 5ನೇ ಹಾಗೂ ಕೊನೆಯ ರಾಶಿ ಕುಂಭರಾಶಿ. ಶನಿದೇವನ ಒಡೆತನದ ಕುಂಭರಾಶಿಯ ಜನರಿಗೆ ಬುಧನ ವಕ್ರಿ ಚಲನೆಯು ವೈಯಕ್ತಿಕ ಜೀವನದಲ್ಲಿ ಅಪಾರ ಸಂತೋಷವನ್ನು ತರಲಿದೆ. ಪ್ರೇಮ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷ. ನಿಮ್ಮ ಪ್ರೇಮ ಸಂಬಂಧಗಳು ಈ ಅವಧಿಯಲ್ಲಿ ಗಟ್ಟಿಯಾಗಲಿವೆ. ಪ್ರೇಮಿಗಳು ಮದುವೆಯ ನಿರ್ಧಾರ ತೆಗೆದುಕೊಳ್ಳಲು ಇದು ಒಳ್ಳೆಯ ಸಮಯ. ಇನ್ನು ವಿವಾಹಿತರ ಜೀವನದಲ್ಲಿ ಮಧುರ ಕ್ಷಣಗಳು ಹೆಚ್ಚಾಗಲಿವೆ. ಸಂಗಾತಿಯೊಂದಿಗೆ ಸುಂದರ ಪ್ರವಾಸ ಕೈಗೊಳ್ಳುವ ಯೋಗವಿದೆ. ಮಕ್ಕಳಿಗೆ ಸಂಬಂಧಿಸಿದ ಶುಭ ಸುದ್ದಿ. ದಂಪತಿಗಳು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಮನೆಗೆ ಪುಟ್ಟ ಅತಿಥಿಯ ಆಗಮನದ ಶುಭ ಸುದ್ದಿ ಸಿಗುವ ಯೋಗ ನಿರ್ಮಾಣವಾಗಲಿದೆ. ಮಕ್ಕಳ ಶಿಕ್ಷಣ ಅಥವಾ ವೃತ್ತಿಜೀವನದಲ್ಲಿನ ಪ್ರಗತಿ ನಿಮಗೆ ಹೆಮ್ಮೆ ತರಲಿದೆ. ಕಲಾತ್ಮಕ ಕ್ಷೇತ್ರ ಮತ್ತು ಆರ್ಥಿಕ ಸುಧಾರಣೆ. ಯಾರೆಲ್ಲ ಕಲೆ, ಸಾಹಿತ್ಯ, ಸಂಗೀತ, ಚಿತ್ರರಂಗ ಅಥವಾ ಯೂಟ್ಯೂಬ್ನಂತಹ ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದಾರೋ ಅವರಿಗೆ ಬುಧದೇವನ ಕೃಪೆಯಿಂದ ಅಪಾರ ಜನಪ್ರಿಯತೆ ಮತ್ತು ಧನಲಾಭ ಸಿಗಲಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿನಿಗಿಂತ 10 ಪಟ್ಟು ಸುಧಾರಿಸಲಿದೆ. ಬುಧದೇವನ ಅನುಗ್ರಹಕ್ಕಾಗಿ ಸರಳ ಪರಿಹಾರಗಳು. ವೀಕ್ಷಕರೇ, ಈ 5 ರಾಶಿಗಳಿಗೆ ಜೂನ್ 30ರಿಂದ ಅದ್ಭುತ ಸಮಯ ಆರಂಭವಾಗುತ್ತಿದ್ದರೂ ಬುಧನ ವಕ್ರಿ ಚಲನೆಯ ಸಂಪೂರ್ಣ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಲು ಮತ್ತು ಯಾವುದೇ ಸಣ್ಣಪುಟ್ಟ ದೋಷಗಳಿದ್ದರೂ ಅವುಗಳನ್ನು ನಿವಾರಿಸಿಕೊಳ್ಳಲು ಕೆಲವು ಸರಳ ಜ್ಯೋತಿಷ್ಯ ಪರಿಹಾರಗಳನ್ನು ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು. ಅವುಗಳೆಂದರೆ ಗಣೇಶನ ಆರಾಧನೆ. ಬುಧ ಗ್ರಹದ ಅಧಿದೇವತೆ ವಿಘ್ನ ನಿವಾರಕ ಗಣೇಶ. ಹಾಗಾಗಿ ಪ್ರತಿ ಬುಧವಾರದ ದಿನ ಗಣೇಶ ದೇವಸ್ಥಾನಕ್ಕೆ ಭೇಟಿ ನೀಡಿ ಗರಿಕೆ ಹುಲ್ಲನ್ನು ಅರ್ಪಿಸಿ ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಜಪಿಸಿ. ಹಸಿರು ಬಣ್ಣದ ಬಳಕೆ. ಬುಧನಿಗೆ ಹಸಿರು ಬಣ್ಣ ಪ್ರಿಯ. ಹಾಗಾಗಿ ಬುಧವಾರದ ದಿನ ಹಸಿರು ಬಣ್ಣದ ಉಡುಪನ್ನು ಧರಿಸುವುದು ಅಥವಾ ಹಸಿರು ಮೂಂಗ್ ದಾಲ್ ಅಂದರೆ ಹೆಸರು ಬೇಳೆ ಅನ್ನು ದಾನ ಮಾಡುವುದರಿಂದ ಬುಧ ದೋಷ ನಿವಾರಣೆಯಾಗುತ್ತದೆ. ಹಸುವಿಗೆ ಆಹಾರ. ಬುಧವಾರದ ದಿನ ಹಸುವಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸುವುದರಿಂದ ನಿಮ್ಮ ಜಾತಕದಲ್ಲಿ ಬುಧನ ಸ್ಥಾನ ಬಲಗೊಳ್ಳುತ್ತದೆ ಮತ್ತು ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಕಟಕ ರಾಶಿಯಲ್ಲಿ ಬುಧನ ಈ ಹಿಮ್ಮುಖ ಸಂಚಾರವು ವೃಷಭ, ಕಟಕ, ಸಿಂಹ, ಕನ್ಯಾ ಮತ್ತು ಕುಂಭರಾಶಿಯವರ ಜೀವನದಲ್ಲಿ ಎಂತಹ ಅದ್ಭುತ ಬದಲಾವಣೆಗಳನ್ನು ತರಲಿದೆ ಎಂದು. ನಿಮ್ಮ ರಾಶಿ ಯಾವುದು ಮತ್ತು ನಿಮ್ಮ ಅನಿಸಿಕೆಗಳೇನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ನಿಮಗೆ ಈ ಮಾಹಿತಿ ಉಪಯುಕ್ತ ಎನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಹಾಗೂ ಇಂತಹದೇ ಮತ್ತಷ್ಟು ರೋಚಕ, ದೈವಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬುಧದೇವನು ಹಾಗೂ ಸಿದ್ಧಿಬುದ್ಧಿ ಪ್ರದಾಯಕನಾದ ಗಣೇಶನು ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ
ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ. ಜೈ ಗಣೇಶ.